ಆದೇಶವಿದ್ರೂ ನಟ ದರ್ಶನ್ಗೆ ಜೈಲಲ್ಲಿ ಒಳ ಸಂದರ್ಶನಕ್ಕೆ ಅವಕಾಶ ಸಿಗೋದು ಡೌಟ್ ಆಗಿದೆ. ಒಳ ಸಂದರ್ಶನಕ್ಕೆ ಜೈಲಿನ ಹೊಸ ಸರ್ಕ್ಯುಲೇಷನ್ ನಿಯಮಗಳು ಅಡ್ಡಿಯಾಗಿವೆ. ಈ ನಡುವೆ ಜೈಲಿನ ಮಹಿಳಾ ಕೈದಿಗಳ ಡ್ರಗ್ ರಿಪೋರ್ಟ್ ಪಾಸಿಟಿವ್ ಬಂದಿರೋ ಸ್ಟೋರಿ ಇದೆ, ನೀವೇ ನೋಡಿ. ನಟ ದರ್ಶನ್ಗೆ ಹೊಸ ಸರ್ಕ್ಯುಲೇಷನ್ ಅಡ್ಡಿ, ಒಳ ಸಂದರ್ಶನಕ್ಕೆ ಹೊಸ ನಿಯಮಾವಳಿ ಫಿಕ್ಸ್. ಪತ್ನಿ ಹಾಗೂ ಮಗನಿಗೆ ಸಿಗೋದಿಲ್ವಾ ಚಾನ್ಸ್? ನಟ ದರ್ಶನ್ಗೆ ಒಳ ಸಂದರ್ಶನಕ್ಕೆ ಕೋರ್ಟ್ ಆದೇಶ ಕೊಟ್ಟಿದೆ. ಹೀಗಿದ್ರೂ ಪತ್ನಿ ಹಾಗೂ ಮಗನ ಜೊತೆಗೆ ಪ್ರತ್ಯೇಕ ಒಳ ಸಂದರ್ಶನಕ್ಕೆ ಅವಕಾಶ ಕಷ್ಟ ಸಾಧ್ಯ. ಯಾಕಂದ್ರೆ ಜೈಲು ಮ್ಯಾನ್ಯುಯಲ್ ನಿಯಮಗಳ ಪ್ರಕಾರ ಕುಟುಂಬದ ಸದಸ್ಯರೊಂದಿಗೆ ಕೂತು ಮಾತನಾಡುವ ಪ್ರತ್ಯೇಕ ಅವಕಾಶ ಲಭ್ಯವಿಲ್ಲ. ಕಾರಾಗೃಹ ಉನ್ನತ ಮೂಲಗಳಿಂದಲೇ ಪಬ್ಲಿಕ್ ಟಿವಿಗೆ ಈ ಮಾಹಿತಿ ರಿವೀಲ್ ಆಗಿದೆ. ಹೀಗಾಗಿ ನ್ಯಾಯಾಲಯದ ಆದೇಶವಿದ್ರೂ ದರ್ಶನ್ಗೆ ಪ್ರತ್ಯೇಕ ಒಳ ಸಂದರ್ಶನಕ್ಕೆ ಅವಕಾಶವಿಲ್ಲ. ಕಾರಾಗೃಹ ಇಲಾಖೆಯ ಹೊಸ ಸುತ್ತೋಲೆ ವಿಶೇಷ ಸಂದರ್ಶನಕ್ಕೆ ಅವಕಾಶ ನೀಡುತ್ತದೆ. ಹಾಗಾದ್ರೆ ಯಾವೆಲ್ಲ ಸಂದರ್ಭಗಳಲ್ಲಿ ವಿಶೇಷ ಭೇಟಿಗೆ ಅವಕಾಶವಿರುತ್ತೆ ಅಂತ ನೋಡೋದಾದ್ರೆ, ಹೊಸ ಸರ್ಕ್ಯುಲೇಷನ್ ಹೇಳೋದೇನು? ಕೈದಿಗೆ ಗಂಭೀರ ಅನಾರೋಗ್ಯ, ನಡೆಯಲು ಸಾಧ್ಯವಾಗದಿದ್ದಾಗ, ಕುಟುಂಬದಲ್ಲಿ ಸಾವು ಅಥವಾ ತುರ್ತು ವೈದ್ಯಕೀಯ ಪರಿಸ್ಥಿತಿ, ಬಿಡುಗಡೆಯ ದಿನಾಂಕದ 2 ತಿಂಗಳು ಮುಂಚೆ ಉದ್ಯೋಗ, ವಾಸಸ್ಥಳ ಅಥವಾ ಸಲಹೆ ಇತ್ಯಾದಿ ವ್ಯವಸ್ಥೆಗಳ ಸಂದರ್ಶನಕ್ಕೆ ಅವಕಾಶ. ಕೈದಿ ಭೇಟಿ ಮಾಡುವವರು ವಿಕಲಚೇತನರು, ಗರ್ಭಿಣಿಯರಾಗಿದ್ದರೆ. ಇನ್ನು ಇದಿಷ್ಟಕ್ಕೆ ಮುಗಿಯೋದಿಲ್ಲ. ಇಂತಹ ವಿಶೇಷ ಸಂದರ್ಶನ ಭೇಟಿಗೂ ಮುನ್ನ ಕೆಲವು ಕಡ್ಡಾಯ ನಿಯಮಗಳನ್ನ ಪಾಲಿಸಬೇಕು. ಹಾಗಿದ್ರೆ ಆ ನಿಯಮಗಳು ಏನು ಮತ್ತು ಹೇಗಿರುತ್ತೆ ಅಂತ ನೋಡೋದಾದ್ರೆ, ಯಾವೆಲ್ಲ ನಿಯಮ ಪಾಲನೆ? ಆಯಾ ಜೈಲು ಮುಖ್ಯಸ್ಥರ ಲಿಖಿತ ಅನುಮತಿ ಕಡ್ಡಾಯ. ಜೈಲು ಭದ್ರತಾ ಕಾರಣಗಳಿಗಾಗಿ ಸಿಬ್ಬಂದಿ ತಪಾಸಣೆಗೆ ಸಹಕಾರ. ನಿಗದಿತ ಸಂದರ್ಶನ ಕೊಠಡಿಯಲ್ಲಿ ಮಾತ್ರ ಭೇಟಿಗೆ ಅವಕಾಶ. ಸಂದರ್ಶನಕ್ಕೆ ಗರಿಷ್ಠ 30 ನಿಮಿಷಗಳವರೆಗೆ ಮಾತ್ರ ಅವಕಾಶ. ಒಂದೇ ಬಾರಿಗೆ 5 ಮಂದಿಗೂ ಮೀರಿ ಭೇಟಿಗೆ ಅವಕಾಶವಿಲ್ಲ. ಕನಿಷ್ಠ 2 ಕೆಲಸದ ನಿಯಮಗಳ ಮುಂಚೆ ಅರ್ಜಿ ಸಲ್ಲಿಸಬೇಕು. ಅವಶ್ಯಕ ಕಾರಣಗಳಿದ್ರೆ ಕಾರಾಗೃಹ ಡಿಜಿಪಿ ಅನುಮತಿ ನೀಡಬೇಕು. ಈ ಎಲ್ಲಾ ಕಠಿಣ ನಿಯಮಾವಳಿಗಳಿವೆ. ಇದೆಲ್ಲವನ್ನ ಮೀರಿ ದರ್ಶನ್ಗೆ ತನ್ನ ಕುಟುಂಬ ಸದಸ್ಯರೊಂದಿಗೆ ಪ್ರತ್ಯೇಕ ಒಳ ಸಂದರ್ಶನದ ಅವಕಾಶ ಸಿಗೋದೇ ಡೌಟು. ಒಂದ್ ವೇಳೆ ಅವಕಾಶ ಸಿಕ್ಕರೂ ಅಂತ ಸಾಧ್ಯತೆಗಳು ತೀರಾ ವಿರಳ ಅಂತ ಕಾರಾಗೃಹ ಮೂಲಗಳು ಹೇಳುತ್ತೆ. ಜೈಲಿನಲ್ಲಿ ಮಹಿಳಾ ಕೈದಿಗಳ ಡ್ರಗ್ಸ್ ಟೆಸ್ಟ್ ಪಾಸಿಟಿವ್. ರಿಪೋರ್ಟ್ ನೋಡಿದ ಜೈಲು ಅಧಿಕಾರಿಗಳೇ ಶಾಕ್. ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆಯ ಡಿಜಿಪಿ ಅಲೋಕ್ ಕುಮಾರ್ ಜೈಲುಗಳಲ್ಲಿನ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಜೈಲಿನ ಬ್ಯಾರಕ್ಗಳ ಒಳಗೆ ನಶೆ ಏರಿಸುವ ಡ್ರಗ್ಸ್ಗಳನ್ನ ಇನ್ನೂ ಬಚ್ಚಿಟ್ಟಿರುವ ಸಾಧ್ಯತೆ ದಟ್ಟವಾಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಮಹಿಳಾ ಕೈದಿಗಳಿಗೆ ನಡೆಸಿದ ಡ್ರಗ್ ಪರೀಕ್ಷೆಗಳಲ್ಲಿ ಆಘಾತಕಾರಿ ಫಲಿತಾಂಶಗಳು ಹೊರಬಿದ್ದಿವೆ. ಕೆಲ ಮಹಿಳಾ ಕೈದಿಗಳ ಡ್ರಗ್ ಪರೀಕ್ಷಾ ವರದಿಗಳು ಪಾಸಿಟಿವ್ ಬಂದಿರುವುದನ್ನ ಕಂಡು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಮಹಿಳಾ ಬ್ಯಾರಕ್ ಒಳಗೆ ಡ್ರಗ್ಸ್ ಹೇಗೆ ತಲುಪಿದವು ಎಂಬ ಪ್ರಶ್ನೆ ಇದೀಗ ಎದುರಾಗಿದೆ. ಪುರುಷ ಕೈದಿಗಳಷ್ಟೇ ಅಲ್ಲದೆ ಮಹಿಳಾ ಕೈದಿಗಳಿಂದಲೂ ಡ್ರಗ್ಸ್ ಸೇವನೆ ನಡೆದಿರುವ ಸಾಧ್ಯತೆ ಇದ್ದು, ಸೆಕೆಂಡ್ ಒಪಿನಿಯನ್ಗಾಗಿ ನಿಮಾನ್ಸ್ಗೆ ವರದಿ ಕಳಿಸಲಾಗಿದೆ. ಇಷ್ಟು ಸಾಲದು ಅಂತ ಸುಮಾರು 20 ಕೈದಿಗಳು ಮೂತ್ರ ಮಾದರಿ ನೀಡಲು ನಿರಾಕರಿಸಿದ್ದಾರೆ. ಡ್ರಗ್ಸ್ ಪರೀಕ್ಷಾ ವರದಿ ಪಾಸಿಟಿವ್ ಬರುವ ಭೀತಿಯಿಂದಲೇ ಅವರು ಯೂರಿನ್ ನೀಡಲು ಹಿಂದೇಟು ಹಾಕಿದ್ದು, ಜೈಲು ಅಧಿಕಾರಿಗಳೊಂದಿಗೆ ವಾಗ್ವಾದಕ್ಕೆ ಇಳಿದಿದ್ದಾರೆ ಎನ್ನಲಾಗಿದೆ. ಸದ್ಯ ಈ ಕೈದಿಗಳ ಮನವೊಲಿಸಿ ಪರೀಕ್ಷೆಗೆ ಒಳಪಡಿಸಲು ಅಧಿಕಾರಿಗಳು ಹರಸಾಹಸ ಪಡುತ್ತಿದ್ದಾರೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.